Hi, welcome back to my YouTube channel Kudlage Right. ಇವತ್ತು ನಾವು ಮಡಿಕೇರಿಗೆ ಬಂದಿದ್ವಿ. ಹಿಂದಿನ ಲಾಗಲ್ಲಿ ನಾವು ಹೇಳಿದ್ವಿ ಕೇರಳದಿಂದ ಮಡಿಕೇರಿಗೆ ಬರ್ತೀವಿ ಅಂತ. ಹಾಗೆ ಇದು ಮಡಿಕೇರಿಗೆ ಬಂದಿದ್ವಿ. ಮಡಿಕೇರಿಯಲ್ಲಿ ದುಬಾರಿ ಆನೆ ಶಿಬಿರ ಒಂದು ಪ್ಲೇಸ್ ಉಂಟು. ದುಬಾರಿ ಆನೆ ಶಿಬಿರವು ಕುಶಾಲನಗರಕ್ಕೆ ಸಮೀಪವಾಗಿರುತ್ತೆ. ಕುಶಾಲನಗರದಿಂದ ಸುಮಾರು 18 ಕಿಲೋಮೀಟರ್ ದೂರ ಇರ್ಬೋದು. ಕುಶಾಲನಗರದಿಂದ ಸಿದ್ದಾಪುರಕ್ಕೆ ಹೋಗಬೇಕು. ಸಿದ್ದಾಪುರ ರಸ್ತೆಯಿಂದ ಹೋಗಿ ನಂಜರಾಯಪಟ್ಟಣ ಒಂದು ಊರು ಸಿಗ್ತದೆ. ಅಲ್ಲಿಂದ 1 ಕಿಲೋಮೀಟ್ರ್ ಆಗ್ಬೋದು ದೂರ. ಮತ್ತು ಇಲ್ಲಿ ಹೋಗಬೇಕಾದ್ರೆ ನಾನು ನೋಡ್ತಿದ್ದೆ ಸ್ಕೂಲಿಂದ ಮಕ್ಕಳು ಆಟೋದಲ್ಲಿ ಹೋಗ್ತಿದ್ರು, ಹಿಂದೆ ಅಜ್ಜಗಳು ಬೈಕಲ್ಲಿ ಹೋಗ್ತಿದ್ರು. ಮಕ್ಕಳೆಲ್ಲ ಟಾಟಾ ಬಾಯ್ ಬಾಯ್ ಅಂತ ಮಾಡ್ತಿದ್ರು. ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಹಾಗೆ ನನ್ನ ಮಗ ಸಹ ಮಾಡ್ತಿದ್ದ ಬಾಯ್ ಬಾಯ್ ಅಂತ. ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿಲ್ಲಿ. ಇಲ್ಲಿ ಹೆಚ್ಚಾಗಿ ಮಡಿಕೇರಿಯಲ್ಲಿ ಕಾಫಿನೇ ಬೆಳೆಯೋದು ಜಾಸ್ತಿ. ನಾನು ನೋಡ್ಕೊಳ್ತಾ ಬಂದೆ. ಕಾಫಿನೇ ಇರೋದ್ರಿಂದ ಚೆನ್ನಾಗಿ ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಮತ್ತು ಮಳೆ ಸಹ ತುಂಬ ಇತ್ತು. ನೋಡ್ತಿರ್ಬೋದು ನೀವು ರಸ್ತೆ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಉಂಟು ಕಾಫಿ ತೋಟ. ಇದು ದುಬಾರಿ ಆನೆ ಶಿಬಿರದಲ್ಲಿ ಕಾರ್ ಪಾರ್ಕಿಂಗ್ಗೆ 30 ರೂಪಾಯಿ ಪಾರ್ಕಿಂಗ್ ಉಂಟು. ಇದು ದುಬಾರಿ ಆನೆ ಶಿಬಿರ ನಾವು ಇದು ಕಾವೇರಿ ನದಿ ದಾಟಿಕೊಂಡು ಹೋಗಬೇಕಾಗಿತ್ತು. ಕಾವೇರಿ ನದಿ ದಾಟಬೇಕಂದ್ರೆ ನಾವು ಇದು ಬೋಟಲ್ಲಿ ಹೋಗಬೇಕು. ಇಲ್ಲಿ ಬೋಟಲ್ಲಿ ಚಾರ್ಜಸ್ ಒಂದು ಇಬ್ಬರಿಗೆ 340 ರುಪೀಸ್ ತೊಂದರು ಇಬ್ಬರಿಗೆ. ನಾನು ನನ್ನ ಹಸ್ಬೆಂಡು ಮಗನಿಗೆ ಫ್ರೀ. ಸಣ್ಣ ಮಕ್ಕಳಿಗೆ ಸ್ವಲ್ಪ 5 ವರ್ಷಕ್ಕಿಂತ ಚಿಕ್ಕವರಿಗೆ ಫ್ರೀ ಇತ್ತು. ನಾವು ಇಬ್ಬರಿಗೆ 340 ಕೊಟ್ವಿ ಆನೆ ಶಿಬಿರ ನೋಡಲಿಕ್ಕೆ. ಇದು ಕಾವೇರಿ ನದಿ ಇದು. ಮತ್ತು ಈಗ ಮಳೆಗಾಲ ಜಾಸ್ತಿ ಇರೋದರಿಂದ ನೀರು ಜಾಸ್ತಿ ಇದೆ ಅಂತ ಹೇಳಿದರು. ನಾವು ಅವರಿಗೆಲ್ಲ ಕೇಳ್ತಿದ್ವಿ ಬೋಟ್ ಓಡಿಸೋರಿಗೆ. ಮತ್ತು ಇನ್ನೊಂದು ಡಿಸೆಂಬರ್ ಏಪ್ರಿಲಲ್ಲಿ ಬಂದರೆ ನೀರು ಫುಲ್ಲು ಕಡಿಮೆ ಆಗುತ್ತೆ, ನೀರೇ ಅಂತ ಸಹ ಜಾಸ್ತಿ ಇರೋದಿಲ್ಲ ಅಂತ ಹೇಳ್ತಿದ್ರು ಅವರು. ನಡ್ಕೊಂಡು ಹೋಗ್ಬೋದು. ಇಲ್ಲೇ ಬೆಳಗ್ಗೆ ಆನೆಗಳಿಗೆ ತಂದು ಸ್ನಾನ ಎಲ್ಲ ಮಾಡಿಸ್ತಾರೆ, ಅದೆಲ್ಲ ನೋಡ್ಬೋದು. ಇಲ್ಲಿಂದ ನಾವು ಬೋಟಿಂದ ಕೆಳಗೆ ಇಳಿದು ಇಲ್ಲಿ ದುಬಾರಿ ಆನೆ ಶಿಬಿರ ಉಂಟಲ್ಲ ಅಲ್ಲಿಂದ ಹೋಗ್ತಿದ್ವಿ. ಇಲ್ಲೆಲ್ಲ ನೋಡಲಿಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಮರಗಳಿದ್ದು ಮತ್ತು ಶೌಚಾಲಯ ಉಂಟು. ಮೇನ್ ಹೇಳಬೇಕಂದ್ರೆ ಫ್ರೀಯಾಗಿತ್ತು ಅದು ಶೌಚಾಲಯ ಸಹ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆನೆಗಳು ತುಂಬ ಇದ್ವು, ಆದರೆ ಈಗ ಸ್ವಲ್ಪ ಕಡಿಮೆ ಅಂತ ಹೇಳ್ತಿದ್ರು. ನೋಡೋಣ ಮುಂದೆ ಹೋಗಿ. ನಾವು ಹೋಗ್ತಿದ್ದೀವಿ ಎಲ್ಲ ಆನೆ ನೋಡಲಿಕ್ಕೆ. ಅವ್ರು ಬೋಟ್ ಓಡಿಸೋರು ಹೇಳ್ತಿದ್ರು ಆನೆ ಸ್ವಲ್ಪ ಕಡಿಮೆ ಇದ್ದಾವೆ ಇವಾಗ ಅಂತ. ಇಲ್ಲಿ ಪ್ರತಿಯೊಂದು ಆನೆಗಳಿಗೆ ಇಬ್ಬರಿಬ್ಬರು ಮಾವುತಗಳಿಟ್ಟಿದ್ರು ಅವುಗಳು ನೋಡಲಿಕ್ಕೆ. ಈ ಆನೆ ಎಷ್ಟು ವರ್ಷದಂತ ನಾನು ಕೇಳಿದೆ ಅವರಿಗೆ, ಮಾವುತರು ಇರ್ತಾರಲ್ಲ ಅವ್ರಿಗೆ ಕೇಳಿದೆ. ಇದು 15 ವರ್ಷದ ಆನೆ ಅಂತೆ. ನೋಡಿ ಇದು ಆಚೆ ಈಚೆ ಹೇಗೆ ಓಡಾಡ್ತಿದೆ, ಫ್ರೀಯಾಗಿ ಓಡಾಡ್ತಿದೆ. ಅವ್ರು ಸುಮ್ಮನೆ ಕೂತಿದ್ದಾರೆ ಅಲ್ಲಿ. ಮತ್ತು ಇಲ್ಲಿ ತುಂಬ ಜನ ಬಂದಿದ್ದಾರೆ. ಈ ಆನೆಗೂ ಕೇಳಿದೆ ನಾನು ಎಷ್ಟು ವರ್ಷದಂತ. ಇದು ಎಲ್ಲಕ್ಕಿಂತ ಸಣ್ಣ ಆನೆ. ಇದು 7 ವರ್ಷದಂತೆ, ಸಣ್ಣದು ಮರಿ ಅನಿಸುತ್ತೆ. ಇದು 7 ವರ್ಷದಂತೆ, ತುಂಬ ಸಣ್ಣದಿತ್ತು. ಇಲ್ಲಿ ಸೊಂಡಿಲು ಹಾಕಿ ತಿಂತಿತ್ತು. ಅಲ್ಲೊಂದು ಉಂಟು ಚಿಕ್ಕದು, 2 ಇದೆ ಆನೆ. ಮಣ್ಣೆಲ್ಲ ಮೈ ಮೇಲೆ ಹಾಕೋತಾ ಇದೆ ಆನೆ. ನನ್ನ ಮಗ ನೋಡಿ ಕೂಗಾಡ್ತಿದ್ದ, ನೋಡಿ ಹೇಗೆ ಎಲ್ಲ ಓಡಾಡ್ತಿದ್ದ ಮಧ್ಯೆ ಬಂದು.
ಈ ಆನೆಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೇನೆ ನಾನು. ಆನೆಗಳ ಶಿಬಿರ ಕಾವೇರಿ ನದಿ ದಂಡೆಯಲ್ಲಿದೆ. ಬೆಳಗ್ಗೆ 8:30ಕ್ಕೆ ಆನೆಗಳು ಆಯಾ ಮಾವುತಗಳು ಇರ್ತಾರಲ್ಲ ಅವ್ರು ಹೋಗಿ ಅರಣ್ಯದಿಂದ ಕರ್ಕೊಂಬರ್ತಾರೆ. ಅವಕ್ಕೆ ಬೆಳಗ್ಗೆ 8:30ಗೆ ಕರ್ಕೊಂಬಂದು 9:30 ಆನೆಗಳಿಗೆಲ್ಲ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿಸ್ತಾರೆ. ಅವಕ್ಕೆ ಸ್ನಾನ ಮಾಡಿಸಾದ್ಮೇಲೆ ಮತ್ತೆ 9:30ದಿಂದ ಮತ್ತೆ ಎಲ್ಲ ಪ್ರವಾಸಿಗರಿಗೆ ಬರ್ಲಿಕ್ಕೆ ಬಿಡ್ತಾರೆ. ಆನೆಗಳು ನೋಡಲಿಕ್ಕೆ, ಆನೆಗಳು ಶಿಬಿರ ಉಂಟಲ್ಲ ಇದು ನೋಡ್ಲಿಕ್ಕೆ ಬಿಡ್ತಾರೆ. ಮತ್ತು 10:00ಗೆ ಅವು ಆನೆಗಳಿಗೆಲ್ಲ ಪೌಷ್ಟಿಕಾಂಶಗಳನ್ನ ಆಹಾರದಲ್ಲಿ ಇವಕ್ಕೆಲ್ಲ ಕೊಡ್ತಾರೆ ಆ ಮಾವುತರು. 11:30ರಿಂದ ಮತ್ತೆ ಅರಣ್ಯಕ್ಕೆ ಒಯ್ದು ಬಿಡ್ತಾರೆ. 11:30ಗೆ ಬಿಟ್ಟರೆ ಮತ್ತೆ ಸಂಜೆ 4:00ಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಾದ್ಮೇಲೆ ಆನೆಗಳಿಗೆಲ್ಲ ಮತ್ತೆ ಮಾವುತರು ನೀರು ಕುಡಿಸ್ಕೊಂಬಂದು ಅಲ್ಲಿ ಅವಕ್ಕೆ ಮತ್ತು ಪೌಷ್ಟಿಕ ಆಹಾರಗಳನ್ನು ಕೊಟ್ಟು ಅವಕ್ಕೆಲ್ಲ ನೋಡಿಕೊಂಡು ಮತ್ತೆ ಸಂಜೆ ಆದಮೇಲೆ 5:30 ಆದಮೇಲೆ ಮತ್ತೆ ಅರಣ್ಯ ಒಯ್ದು ಬಿಡ್ತಾರೆ. ಅವಕ್ಕೆ ಫ್ರೀಯಾಗಿ ಬಿಡ್ತಾರೆ. ನಾವು ಆನೆ ಶಿಬಿರ ಒಳಗೆ ಸುಮಾರು ಒಂದು 5 ಗಂಟೆ ಹೋಗಿದ್ವಿ ಸಾಯಂಕಾಲ. ಅವಕ್ಕೆಲ್ಲ ಊಟ ಎಲ್ಲ ಕೊಡ್ತಿದ್ರು, ನೋಡ್ಬೋದು ಇಲ್ಲಿ. ಏನೆಲ್ಲ ಕೊಡ್ತಿದ್ದೆ ಅಂತ ಕೇಳ್ತಿದ್ವಿ ಅವರಿಗೆ. ಇಲ್ಲ, ನಾನು ಭತ್ತ ಮತ್ತು ಅದು ಹುಲ್ಲು ಕೊಡ್ತೀವಿ ಅಂತ ಹೇಳ್ತಿದ್ರು. ಯಾಕೆ ಆನೆಗಳೇ ತಿಂತಾವಲ್ಲ, ನೀವೇನಕ್ಕೆ ತಿನ್ನಿಸ್ತಿದ್ದೀರಾ ಅಂತ ಕೇಳಿದೆ ನಾವು ಮಾವುತರಿಗೆ. ಅವ್ರು ಹೇಳಿದ್ರು ಅವರು ಭತ್ತ ಮಾತ್ರ ತಿನ್ನುತ್ತೆ ಆನೆ, ಮತ್ತು ಹುಲ್ಲು ತಿನ್ನೋದಿಲ್ಲ, ಮತ್ತು ಸಾಕಾಗೋದಿಲ್ಲ, ಮತ್ತು ಅದಕ್ಕೆ ಪೌಷ್ಟಿಕಾಂಶ ಎರಡಲ್ಲಿ ಇರುತ್ತಲ್ಲ ಅಂದ್ಬಿಟ್ಟು ನಾವು ಎರಡು ಮಿಕ್ಸ್ ಮಾಡಿ ಆನೆಗಳಿಗೆ ಕೊಡ್ತೀವಿ ಅಂತ ಹೇಳ್ತಿದ್ರು ಅವರು. ಇಲ್ಲೊಬ್ಬರು ಮಾವುತ ನನ್ನ ಮಗನಿಗೆ ಹೇಳ್ತಿದ್ರು, ಇಡೀ ಪುಟ್ಟ ತಗೋ ಕೊಡು ಆನೆಗೆ ಅಂತ ಹೇಳ್ತಿದ್ರು. ನನ್ನ ಮಗ ಹೆದ್ರ್ಕೊಂಡು ಕೊಡಲೇ ಇಲ್ಲ. ತಗೋ, ಏನು ಮಾಡೋದಿಲ್ಲ ಅಂತ ಹೇಳ್ತಿದ್ರು ಕೊಡಲೇ ಇಲ್ಲ ಅವನು. ಕಡೆಗೆ ನನ್ನ ಹಸ್ಬೆಂಡಿಗೆ ಕೊಟ್ಟರು ಅದಕ್ಕೆ ಊಟ, ಆನೆಗೆ. ಊಟ ಕೊಟ್ಟಿದ ತಕ್ಷಣ ಹೇಗೆ ನಮಸ್ಕಾರ ಮಾಡುತ್ತೆ ನೋಡಿ. ಇಲ್ಲಿ ನೋಡ್ಬೋದು ಹೇಗೆಲ್ಲ ಆನೆಗಳು ಊಟ ಕೊಡ್ತಾರಂತ. ಪ್ರತಿಯೊಂದು ಆನೆಗೂ ಇಬ್ಬರಿಬ್ರು ಇರ್ತಾರಲ್ಲೇ ಊಟ ಕೊಡಲಿಕ್ಕೆ. ನೋಡಿ, ಭತ್ತದೊಳಗೆ ಹೇಗೆಲ್ಲ ತುಂಬಿಸ್ಕೊಡ್ತಾರೆ. ಸ್ವಲ್ಪ ಹುಲ್ಲು ತೊಗೋತಾರೆ, ಅದರ ಮಧ್ಯದಲ್ಲಿ ರೌಂಡ್ ಮಾಡಿ ಅದರಲ್ಲಿ ಮತ್ತೆ ಇದು ಭತ್ತ ಉಂಟಲ್ಲ ಅದೆಲ್ಲ ಹಾಕಿಬಿಟ್ಟು ಆನೆಗೆ ಸೊಂಡಿಲಲ್ಲಿ ಕೊಟ್ಬಿಡ್ತಾರೆ ಅದು ಊಟ. ಮತ್ತು ನಾವು ಅವ್ರಿಗೆ ಕೇಳ್ತಿದ್ವಿ ಇಲ್ಲಿ ಏನೆಲ್ಲ ಕೊಡ್ತೀರಾ ಊಟಕ್ಕೆ ಅಂತ. ಎಲ್ಲ ಪ್ರತಿ ಸಲ ಬೇರೆ ಬೇರೆ ಕೊಡ್ತೀವಿ ಅಂತ ಹೇಳ್ತಿದ್ರು. ಮತ್ತು ಸಂಜೆ ಮತ್ತು ಬೆಳಗ್ಗೆ ನಾವೇ ಆನೆಗಳಿಗೆ ಕಾಡಲ್ಲಿ ಹೋಗಿ ಕರ್ಕೊಂಬರ್ತಿದ್ವಿ ದಿನಾಲು. ಅವು ಬೆಳಗ್ಗೆ ಸ್ನಾನ ಮಾಡಿಸ್ತೀವಿ, ಊಟ ಮಾಡಿಸ್ತೀವಿ ಅಂತ ಹೇಳ್ತಿದ್ರು ಅವರು. ಅಂದ್ರೆ ನಿಮಗೆ ನೋಡಿ ಗೊತ್ತಿದೆಯಾ ಥರ ಅಲ್ಲಿ ಖಾಲಿ ಇದೆ ಅಲ್ಲಿ ಆನೆಗಂತಾನೆ ಆಗ್ಬಿಟ್ಟು ನೋಡ್ತೀವಿ. ಅಂದರೆ ಫಸ್ಟು ಕೈ ಎಲ್ಲ ಕಟ್ಟಿಸಿ ನೀವೇ ಟ್ರೈನಿಂಗ್ ಕೊಡೋದು ಅದು ಆನೆಗೆ? ಹಾಂ, ಕೆಲವೊಂದು ಹಾಂ ಹಾಂ. ಇಲ್ಲಿ ಟೋಟಲ್ಲು 29-30 ಆನೆಗಳಿದ್ದು ಅಂತ ಹೇಳ್ತಿದ್ರು ಅವರು. ಇವಾಗ ಮೈಸೂರು ಅರಮನೆಗೂ ಇಲ್ಲಿಂದನೇ ಆನೆ ಹೋಗ್ತಾವಂತೆ. ಇಲ್ಲಿಂದ 9 ಆನೆಗಳು ಹೋಗಿದ್ದಾವಂತೆ. ಮಿಕ್ಕಿರೋದು ಇಲ್ಲೇ ಇರೋದು, ಇಷ್ಟೆಲ್ಲ ಆನೆಗಳು ಇಲ್ಲೇ ಇರೋದಂತೆ ಹೇಳ್ತಿದ್ರು ಅವರು. ನೀವು ಮುಂಚೆ ಬಂದಿದ್ದರೆ ತುಂಬ ಆನೆ ಇರ್ತಿದ್ವು, ದಸರಾ ಟೈಮಲ್ಲ, ಮೈಸೂರಿಗೆ ಹೋಗಿದ್ವಿ, ಆನೆಗಳು ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಮೈಸೂರಿಗೆ ಅಂತ ಹೇಳ್ತಿದ್ರು. ಮತ್ತು ಈಗ ನಾವು ಸುಮಾರು 5:30 ಆಯಿತಲ್ಲ ಟೈಮು. ಆನೆ ಮಾವುತರೆಲ್ಲ ಕರ್ಕೊಂಡು ಹೋಗ್ತಿದ್ರು ಆನೆಗೆ ಅರಣ್ಯಕ್ಕೆ ಬಿಡಲಿಕ್ಕೆ.
ಒಂದೊಂದಾಗಿ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಅಲ್ಲಿ ನದಿಯಲ್ಲಿ ನೀರು ಕುಡಿಸ್ಬಿಟ್ಟು ಅರಣ್ಯಾಗ ಒಯ್ದು ಬಿಟ್ಬಿಡ್ತಿದ್ರು. ಅದಕ್ಕೆ ಕಾಡಲ್ಲಿ ಬಿಡ್ತಾರೆ. ಬೆಳಗ್ಗೆ ಮತ್ತೆ ಕರ್ಕೊಂಬರ್ತೀರಿ ನೀವೇ? ಯಾಕೋದತ್ತದು? ಇಲ್ಲಿ ನೋಡ್ಬೋದು ಹೇಗೆ ಕರ್ಕೊಂಡು ಹೊಂಟಿದ್ದಾರೆ ಆನೆಗೆ ಅರಣ್ಯಕ್ಕೆ ಒಯ್ದು ಬಿಡಲಿಕ್ಕೆ. ಕಾಡಿನಲ್ಲಿ ನೋಡು, ಒಂದು ಆನೆಗೆ ಇಬ್ಬರು ಮಾವುತರು. ನೋಡಿ ಇಲ್ಲೆಲ್ಲ ಜನ, ತುಂಬ ಜನ ಇದ್ದರು. 5:30 ಆಗಿತ್ತು ಟೈಮ್, ಸುಮಾರು ಸಾಯಂಕಾಲ. ಒಂದೊಂದೇ ಆನೆಗಳಿಗೆ ಕರ್ಕೊಂಡು ಹೋಗಿ ಕಾಡಲ್ಲಿ ಬಿಡ್ತಿದ್ರು. ಮತ್ತು ಡೈಲಿ ರೂಟೀನ್ ಆಗಿ ಅವ್ರದ್ದು ಬೆಳಗ್ಗೆ ಕರ್ಕೊಂಬರೋದು, ಸಂಜೆ ಒಯ್ದು ಬಿಡೋದು, ಮತ್ತು 11:30 ಕರ್ಕೊಂಬರೋದು, ಮತ್ತು 4:15 ಶಿಬಿರಕ್ಕೆ ತಂದು ಬಿಡೋದು. ಆನೆ ದಪ್ಪ ಚೆನ್ನಾಗಿದ್ದು ಒಂದೊಂದೆಲ್ಲ, ಕೆಲವೊಂದೆಲ್ಲ ಇದು ಎಷ್ಟು ವರ್ಷದಂತ ಕೇಳಿದೆ. ಇದು ಎಷ್ಟು ವರ್ಷ ಅಂತ ಕೇಳಿದೆ ನಾನು. ಇದು 15 ವರ್ಷ ಅಂತೆ ಆನೆಗೆ. ಇವರು ಮಾವುತರಿಬ್ಬರು, ಈ ಆನೆಯ ಮಾವುತರು. ಮತ್ತು ಕೇಳಿದೆ, ನಿಮ್ಮದು ಆನೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲ, ಗೊತ್ತಾಗುತ್ತೆ ನಮಗೆ, ನಮ್ಮ ಆನೆ ಇದೆ ಅಂತ ಡೈಲಿ ಅದರಲ್ಲೇ ಇರ್ತೀವಲ್ಲ, ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು ಅವರು. ನಾನು ಕೇಳಿದೆ ಅವರಿಗೆ, ಇಷ್ಟೊಂದು ಆನೆಯಲ್ಲಿ ನಿಮ್ಗೆ ಹೆಂಗೆ ನಿಮ್ಮದೇ ಗೊತ್ತಾಗುತ್ತೆ ಅಂತ. ಹಾಗಾಗಿ ಅವ್ರು ಹೇಳಿದರು, ನಮಗೆ ಗೊತ್ತಾಗುತ್ತೆ, ನಾವು ಸಾಕಿರ್ತೀವಲ್ಲ ಅಂತ ಹೇಳ್ತಿದ್ರು. ಮತ್ತು ಇಲ್ಲಿ ಪ್ರವಾಸಿಗರಿಗೆ ಬಂದವರಿಗೆಲ್ಲ ಶಿಬಿರದಲ್ಲಿ ಕೂತ್ಕೊಳ್ಳಿಕ್ಕೆ ಬೆಂಚೆಲ್ಲ ಹಾಕಿದ್ರು, ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದೇನೆಂದರೆ ನೀರಿನ ವ್ಯವಸ್ಥೆ ಒಂದಿಲ್ಲ. ನೀರಿನ ವ್ಯವಸ್ಥೆ ಒಂದು ಮಾಡಬೇಕು ಕುಡಿಲಿಕ್ಕೆ. ನೋಡಿ, ಇದೆ ಕಾವೇರಿ ನದಿ. ಇಲ್ಲಿ ನೀರು ಕುಡಿಸ್ಬಿಟ್ಟು ಒಯ್ದು ಕಾಡಲ್ಲಿ ಬಿಡ್ತಾರೆ. ನೀರು ಹೆಂಗೆ ಕುಡಿತದೆ ನೋಡಿ ಆನೆ. ಮತ್ತು ಚೈನ್ ಎಲ್ಲ ಬಿಚ್ಚಿಬಿಡ್ತಾರೆ ಕಾಡಲ್ಲಿ ಹೋದಾಗ. ನೋಡಿ ಅಂತೆ ಹೇಗೆ ಕುಡಿತದೆ ಆನೆ ನೀರು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಕೂಡ್ಲಾಗೆ ರೈಟು ಬೇರೆ ಬೇರೆ ಲಾಗ್ ಎಲ್ಲ ಮಾಡ್ತೀನಿ ಇನ್ನು ಮುಂದೆ. ನಮ್ಮದು ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಎಲ್ಲೆಲ್ಲಿ ಮಿಸ್ಟೇಕ್ ಆಗುತ್ತೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ, ನಮಗೆ ಗೊತ್ತಾಗೋದಿಲ್ಲ. ಹೊಸ ಯೂಟ್ಯೂಬ್ ಚಾನಲ್ ನಾವು ಇವಾಗ ಕ್ರಿಯೇಟ್ ಮಾಡಿರೋದು. ಹಾಗೆ ನಾವು ಮೈಸೂರಿಗೆ ಹೋಗ್ತೀವಿ ನೆಕ್ಸ್ಟು, ಅರಮನೆಗೆ. ಅದು ಸಹ ಲಾಗ್ ಮಾಡಿ ಹಾಕ್ತೇನೆ ನಾನು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬು ಮಾಡದೆ ಮರಿಬೇಡಿ ಪ್ಲೀಸ್. Let's go. ಆನೆಗಳು ಕಾಡಿಗೆ ಹೋಗ್ತವೆ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್ ಬಾಯ್.